ಇವತ್ತು ಎಸ್ಐಟಿ ತಂಡದಿಂದ ಮೊದಲ ಮೀಟಿಂಗ್ ಕೂಡ ನಡೆಯುತ್ತೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯೋದು. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಎಸ್ಪಿ ಸುಮನ್ ಪನ್ನೇಕರ್, ಸೀಮಾ ಲಾಟ್ಕರ್ ಭಾಗಿಯಾಗ್ತಾರೆ. ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಜೊತೆಗೆ ವಿಡಿಯೋಗಳನ್ನು FSLಗೆ ರವಾನಿಸಿರುತ್ತೆ ಎಸ್ಐಟಿ. ಸೊ ಮೊದಲ ಮಹತ್ವದ ಮೀಟಿಂಗ್ ಇದಾಗಿರುತ್ತೆ. ಬಹಳ ಹಲವು ವಿಚಾರಗಳಿಗೆ ಇದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಹೀಗೆ ಹಲವು ವಿಚಾರಗಳ ಬಗ್ಗೆ ಈ ಎಸ್ಐಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಲಿಕ್ಕಿದೆ. ಇದರ ಜೊತೆಗೆ ಎಲ್ಲ ವಿಡಿಯೋಗಳನ್ನು ಈ ಎಸ್ಐಟಿ ಟೀಮ್ FSLಗೆ ರವಾನೆ ಕೂಡ ಮಾಡಲಿಕ್ಕಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಎಸ್ಐಟಿ ತಂಡ ರಚನೆ ಆಗಿದ್ರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು, ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ರು. ಇವತ್ತು ಎಸ್ಐಟಿ ಟೀಮ್ ಹಾಸನಕ್ಕೂ ಭೇಟಿ ನೀಡ್ತಾ ಇದೆ, ಈ ಕಡೆ ಮೀಟಿಂಗು ಕೂಡ ಮಾಡ್ತಾ ಇರೋದು. ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಎಸ್ಐಟಿ ಟೀಮ್ನಿಂದ ನಾವು? ಏನು ಶ್ರೀಪಾದ್, ಈ ಒಂದು ಹಾಸನದ ಈ ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 3-4 ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ಕಡೆ ಏನು CIDಯಲ್ಲಿ SIT ಅಧಿಕಾರಿಗಳ, ಅದರಲ್ಲೂ ಏನು SIT ಮುಖ್ಯಸ್ಥರಾದಂಥ ವಿಜಯ್ ಕುಮಾರ್ ಸಿಂಗ್, ಹಾಗೇನೆ ಸೀಮಾ ಲಾಟ್ಕರ್, ಸುಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಒಂದು ಮೊದಲ ಸಭೆ SIT ತಂಡದ ಮೊದಲ ಸಭೆ ಒಂದು ಕಡೆ ನಡೆದು ಇಲ್ಲಿ ಯಾವೆಲ್ಲ ಕೆಳ ಹಂತದ ಅಧಿಕಾರಿಗಳನ್ನು SITಗೆ ಸೇರ್ಪಡೆಗೊಳಿಸಬೇಕು, ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮತ್ತು ಯಾವ ರೀತಿ ಒಂದು ಟೆಕ್ನಿಕಲ್ ವಿಂಗನ್ನು ಮಾಡಬೇಕು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಮತ್ತು ಮುಂದಿನ ನಡೆ. ಈಗಾಗಲೇ ಹೊಳೆನರಸೀಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಅದರ ಜೊತೆಗೆ ಬೇರೆ ಯಾವುದಾದ್ರೂ ಪ್ರಕರಣ ದಾಖಲಿಸಲಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಯಾಕಂತಂದರೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದುವರೆಗೂ ಏನು ಒಂದು ಲೈಂಗಿಕ ದೌರ್ಜನ್ಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಕೆಲವೊಂದು ವಿಡಿಯೋಗಳು ಏನೀಗ ವೈರಲ್ ಆಗಿದ್ದಾವೆ, ಅದರಲ್ಲಿ ಅತ್ಯಾಚಾರ ಪ್ರಕರಣ IPC ಸೆಕ್ಷನ್ 376 ಹಾಕಬಹುದಾದಂಥ ಒಂದಷ್ಟು ವಿಡಿಯೋಗಳು ಲಭ್ಯ ಆಗಿರೋದ್ರಿಂದ ಅವುಗಳ ಎಷ್ಟರ ಮಟ್ಟಿಗೆ ನಿಜವಾದಂಥ ವಿಡಿಯೋಗಳು ಅನ್ನೋದನ್ನು FSLಗೆ ಕಳಿಸಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ಪ್ರಕರಣ ದಾಖಲಿಸಬಹುದಾ ಅನ್ನೋದ್ರ ಬಗ್ಗೆ SIT ನಿರ್ಧಾರ ಮಾಡುವಂಥದ್ದು ಒಂದು ಕಡೆ. ಆದರೆ ಈಗ ಹೊಳೆನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನು ಅಧಿಕೃತವಾಗಿ SITಗೆ ವರ್ಗಾವಣೆ ಮಾಡಿಕೊಳ್ಳುವಂಥ ಒಂದು ಪೇಪರ್ ವರ್ಕ್ ಏನಿದೆ ಅದು ಸಹ ಇವತ್ತೇ ನಡೆಯುವಂಥದ್ದು. ಈ ಭಾಗವಾಗಿ SIT ಅಧಿಕಾರಿಗಳ ತಂಡ ಈಗಾಗಲೇ ಹೊಳೆನರಸೀಪುರಕ್ಕೆ ಇವತ್ತು ಮಧ್ಯಾಹ್ನದ ವೇಳೆಗೆ ತಲುಪ್ತಾರೆ ಅನ್ನೋ ಮಾಹಿತಿ ಸಹ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಎರಡು ಬೆಳವಣಿಗೆಗಳು SIT ಭಾಗವಾಗಿ ನಡೆದರೆ ಮತ್ತೊಂದು ಕಡೆ ರೇವಣ್ಣ ಕುಟುಂಬದಿಂದ ಹೈಕೋರ್ಟ್ ಮೆಟ್ಲೇರುವ ಸಾಧ್ಯತೆಯೂ ಇದೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧ್ಯಂತರ ತಡೆ ತೆಗೆದುಕೊಳ್ಳೋದ್ರ ಜೊತೆಗೆ ಅವರನ್ನು ಬಂಧನ ಮಾಡದಂತೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕುವ ಸಾಧ್ಯತೆ ಇದೆ ಹೈಕೋರ್ಟ್ನಲ್ಲಿ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು 10:15 ನಂತರ ಏನು ಕೋರ್ಟ್ ಓಪನ್ ಆಗುತ್ತೆ ಅಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವು ನಡೆಯುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.